ಕೋರ್ ಕಮಿಟಿಯ ಅಧ್ಯಕ್ಷ ಜಿ.ಟಿ. ದೇವೇಗೌಡರು ಜೆಡಿಎಸ್ ಪಕ್ಷ ಸ್ವಲ್ಪ ಅಂತರ ಕಾಯ್ಕೊಂಡಿದ್ದಾರೆ, ಅಸಮಾಧಾನ ಕೂಡ ವ್ಯಕ್ತಪಡ್ತಾರೆ. ಈ ಬಗ್ಗೆ ಮಾತಾಡೋ ಜೊತೆ ಈಗ ಸ್ವತಃ ಅವ್ರ ಮಗ ಇದ್ರೆ ಮಾತಾಡ್ಸೋಣ. ಸರ್, ತಮ್ಮ ತಂದೆಯರು ಕೂಡ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀರಿ ತಾವು ಈ ಬಗ್ಗೆ? ಅಸಮಾಧಾನ ಎಲ್ಲ ಪಕ್ಷಗಳಲ್ಲೂ ಸಹ ಸಹಜವಾಗಿದೆ. ಯಾವ ಪಕ್ಷದಲ್ಲಿಲ್ಲ, ಎಲ್ಲ ಪಕ್ಷದಲ್ಲೂ ಸಹ ಅಸಮಾಧಾನ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ, ಎಲ್ಲರೂ ಸಹ ಸರಿ ಹೋಗುತ್ತೆ. ಅಂದರೆ ಈಗ ಫಲಿತಾಂಶ ಬಂದ ಮೇಲೆ ಇಲ್ಲೊಂದು ಕಡೆ ಈಗ ರೆಬಲ್ ಆಗಂತ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ವಾ ಅಂತ. ನಾನು ಈಗಾಗಲೇ ಹೇಳಿದೆ, ಬಹುಶಃ ಇವತ್ತು ಅಸಮಾಧಾನ ಇರ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲೂ ಸಹ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ. ಇದನ್ನು ಸಾಧಕ ಬಾಧಕ ಎಲ್ಲವನ್ನು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ಈಗ ತವ್ರ ಮಗ ತಮ್ಮ ಜೊತೆ ಏನಾದ್ರು ಮಾತಾಡಿದ್ರಾ ಪಕ್ಷ ನಡೆಸ್ಕೊಳ್ತಾರೋಂಥ ರೀತಿ, ಬೇಸರ ಆಗ್ತಿರೋ ರೀತಿಗೆ ಸಂಬಂಧಪಟ್ಟ ಹಾಗೆ ಅಂತ? ಇದು ವಿಚಾರಗಳು ಭಾಳಷ್ಟು ಹಿಂದಿನ ದಿವಸಗಳಿಂದನೂ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಆದ್ದರಿಂದ ನಾನು ಆಗಲೇ ಹೇಳಿದೆ, ಇದೆಲ್ಲವೂ ಸಹ ಸರ್ವೇ ಸಾಮಾನ್ಯ. ಆದ್ದರಿಂದ ಇದೆಲ್ಲ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ಈಗ ಸಿ.ಎಂ. ಇಬ್ರಾಹಿಂ ಕೂಡ ತಮ್ಮ ತಂದೆನ ಸಂಪರ್ಕ ಮಾಡಿದ್ದಾರೆ, ಭೇಟಿಯನ್ನು ಕೂಡ ಮಾಡಿದ್ದಾರೆ. ತೃತೀಯ ರಂಗ ರಚನೆ ಸಂಬಂಧಪಟ್ಟಂಗೆ ಕೂಡ ಸಿ.ಎಂ. ಇಬ್ರಾಹಿಂ ಮಾತನ್ನು ಹೇಳಿದ್ದಾರೆ. ಏನು ಹೇಳ್ತೀರಿ? ಸಿ.ಎಂ. ಇಬ್ರಾಹಿಂ ಅವರು ಏನು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. ಆದ್ದರಿಂದ ಅದು ತಿಳ್ಕೊಂಡು ಆಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಈಗ ತಮ್ಮ ತಂದೆ ಏನಾದ್ರು ಪಕ್ಷ ತೊರೆಯುವಂಥ ನಿರ್ಧಾರಕ್ಕೆ ಏನಾದ್ರು ಮುಂದಾಗ್ಬೋದಾ ಏನಂತ? ಈಗ ಅವ್ರ ಸ್ಟೇಟ್ಮೆಂಟ್ ನೀವು ನೋಡಿಲ್ವ, ನೀವೇ ಕೇಳಿದಾರಲ್ಲ. ಅವ್ರು ಹೇಳಿದ್ದಾರೆ ಎಲ್ಲಾದರೂ ಪಕ್ಷ ಬಿಡ್ತೀನಿ ಅಂತ ಹೇಳಿದಾರಾ? ಎಲ್ಲೂ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸರಿಪಡಿಸ್ತಾರೆ. ಸರ್, ಕೊನೆಯದಾಗಿ ತಮ್ಮ ತಂದೆಗೆ ಏನು ಸಲಹೆ ಕೊಡ್ತೀರಿ ವಿಚಾರದಲ್ಲಿ ಅಸಮಾಧಾನ ಆಗಿದ್ದಾರೆ ಅಂತ? ಸಲಹೆಗಿಲಿ ಏನಿಲ್ಲ, ಆ ಥರದ್ದು ಯಾವುದೇ ವಿಚಾರಗಳು ಸಹ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಎಸ್, ಇದು ಕೂಡ ಜಿ.ಟಿ. ದೇವೇಗೌಡರ ಪುತ್ರ ಹರೀಶ್ ಗೌಡ ಅವರ ಸ್ಪಷ್ಟವಾದ ಮಾತುಗಳು. ತಂದೆ ಪಕ್ಷದಲ್ಲೇ ಇರ್ತಾರೆ, ಅಸಮಾಧಾನ ಇದೆ, ಅದು ಕೂಡಲೇ ಸರಿಗೋಸುವಂಥ ಕೆಲಸ ನಾಯಕರು ಮಾಡ್ತಾರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.